ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 306ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಅಕಂಪನ ಈ ಪಂಚವಟಿಯಲ್ಲಿ ಆದಂಥ ಯುದ್ಧದಿಂದ ತಪ್ಪಿಸಿಕೊಂಡು ರಾವಣಿಗೆ ಬಂದ ಸುದ್ದಿ ಹೇಳ್ತಾನೆ. ಒಂದು ರಾವಣ ಪರಿಚಯ ಏನು ಹೇಳ್ತಾನೆ, ರಾಮನ ವ್ಯಕ್ತಿತ್ವದ ಬಗ್ಗೆನೂ ಅವನಿಗೆ ಹೇಳ್ತಾನೆ. ಮುಂದೆ ಅಲ್ಲಿ ದೂಷಣ, ಖರ, ರಾವಣನ ಸಹೋದರರು ಅವರ ಹತ್ಯೆ ಆದ ಬಗ್ಗೆ, ತ್ರಿಶರಣ ಹತ್ಯೆ ಆದ ಬಗ್ಗೆ, 14,000 ರಾಕ್ಷಸ ವೀರರ ಹತ್ಯೆಯಾದ ಬಗ್ಗೆ ಹೇಳ್ತಾನೆ. ರಾವಣನಲ್ಲಿ ಕೋಪ ಬರ್ತಿದೆ, ಯುದ್ಧಕ್ಕೆ ಹೋಗ್ತಂತ ನಿಂತು ಹೇಳಿದಾಗ ಅವನಿಗೆ ಸಲಹೆಗಳನ್ನು ಕೊಡ್ತಾನೆ. ಏನು ಹೇಳ್ತಾನಂದರೆ, ರಾಮನ ಯಾರಿಗೂ ಗೆಲ್ಲಕ್ಕಾಗೋದಿಲ್ಲ, ಈ 3 ಲೋಕದಾಗೂ ಯಾರೂ ಇಲ್ಲ ರಾಮನಿಗೆ ಗೆಲ್ಲಕ್ಕಂದ್ರೆ ರಾವಣಿಗೆ ಪರೋಕ್ಷವಾಗಿ ಹೇಳಿಬಿಡ್ತಾನೆ, ನಿನಗೂ ಕೂಡ ಆ ರಾಮನನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ, ನೀನು ಉಪಾಯದಿಂದ ರಾಮನನ್ನು ವಧೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಏನು ಉಪಾಯ ಅಂದರೆ, ಅವನ ಹೆಂಡತಿಯನ್ನು ಸೀತಾ ಇದ್ದಾಳೆ, ಆಕೆ ತ್ರಿಲೋಕ ಸುಂದರಿ ಇದ್ದಾಳೆ, ಭಾಳ ಸುಂದರದಾಳ ಆಕೆ. ಆಕೆನ ನೀನು ಅಪಹರಿಸಿದೆ ಅಂದ್ರೆ ಅಲ್ಲಿ 2 ಪೆಟ್ಟುಗಳ ರಾಮನ ಬೀಳ್ತಾವೆ. ಒಂದು, ಸೀತೆಯನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ, ಸೀತೆಯ ವಿರಹದಲ್ಲಿ ಕೊರಗ್ತಾನೆ. ಎರಡನೇದ್ದು, ಸೀತೆಯನ್ನೇ ಅಪಹರಿಸುವುದರಿಂದ ಅವನಿಗೆ ಅವಮಾನ ಆಗ್ತಿದೆ ಸಮಾಜದಲ್ಲಿ. ಈ 2 ಪೀಡನೆಗಳನ್ನು ತಾಳದೆ ಕೊರಗಿ ಸಾಯ್ತಾನೆ. ಇದೇ ಒಂದು ಒಳ್ಳೆಯ ಉಪಾಯ ಅಂಥೇಳಿ ಅಕಂಪನ ಅವನಿಗೆ ಹೇಳ್ತಾನೆ. ಅವನ ಮಾತು ಕೇಳಿ, ಆಯಿತು, ನಾಳೆ ನಾನು ಆಕಿನ ಅಪಹರಿಸಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ. ಇಷ್ಟು ಮುಗೀತದ. ನೆಕ್ಸ್ಟ್ ಏನಂದ್ರೆ, ರಾವಣ ತನ್ನ ಮಂತ್ರಿಗಳ ಮಧ್ಯದಲ್ಲಿ ಸಿಂಹಾಸನ ಕೂತಿರ್ತಾನೆ. ಸಿಂಹಾಸನ ಮೇಲೆ 10 ಮಂತ್ರಿಗಳಿರ್ತಾರೆ. ಅಲ್ಲೇ ಶೂರ್ಪಣಖ ಪಂಚವಟಿಯಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾನೆ. ಬಂದ ಅಣ್ಣನಿಗೆ ಭೇಟಿಯಾಗಿ ಅಲ್ಲೇ ನಡೆದಂಥ ಘಟನೆಗಳನ್ನು ಹೇಳಲಿಕ್ಕೆ ಬಂದಾಗ ರಾವಣನೂ ಅಲ್ಲೇ ಕೂತ್ಕೊಂಡು ಆಕೆ ಬರುವುದನ್ನು ನೋಡ್ತಾಳೆ. ಶೂರ್ಪಣಖ ಬಂದಾಗ ರಾವಣ ಶೂರ್ಪಣಖ ಏನು ಹೆಂಗೆ ಕಂಡಳು ಅಂತ ಮಹರ್ಷಿ ವಾಲ್ಮೀಕಿಯವರು ರಾವಣನ ವ್ಯಕ್ತಿತ್ವದ ಬಗ್ಗೆ ಶೂರ್ಪಣಖೆಯ ಒಂದು ನೋಟದಲ್ಲಿ, ಆಕೆ ಕಂಡ ದೃಶ್ಯದಲ್ಲಿ ಅದನ್ನು ವಿವರಣೆಯನ್ನು ಮಾಡಿ ನೋಡ್ರಿ. ಇಲ್ಲಿ ಕವಿ ಯಾವ ವಿಧಾನದ ಮೂಲಕ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾನೆ. ಇವು ಹಲವಾರು ಆಯಾಮಗಳು, ಟೆಕ್ನಿಕ್ಸ್ ಇವೆಲ್ಲ ಕಾವ್ಯ ರಚನೆಯಲ್ಲಿ ಬಳಸುವಂಥ ವಿಧಾನಗಳಿವು. ಅದಕ್ಕೆ ಪದೇ ಪದೇ ಹೇಳ್ತೇನೆ ನಾನು, ಯಾರು ಕವಿಗಳಿರ್ತಾರಲ್ಲ, ಆಗಬೇಕಂತಿರ್ತಾರೆ, ಬರಿಬೇಕಂತಿರ್ತಾರೆ, ಬರಿತಿರ್ತಾರೆ, ನಾನೇ ಫೈನಲ್ ಅನ್ನಕ್ಕೆ ಹೋಗ್ಬೇಡಿ. ಒಂದು ಸಲ ಆದರೂ ಸಹಿತ ರಾಮಾಯಣ ಓದಿರಬೇಕು ನೀವು. ಯಾರ್ದು ರಾಮಾಯಣ ಅವ್ರು ಬರೆದು 300ಕ್ಕಿಂತ ಹೆಚ್ಚದವ. ಒಂದು ಸಲ ನೀವು ವಾಲ್ಮೀಕಿ ಬರೆದಂಥ ರಾಮಾಯಣ ಓದಿದಾಗ ಕಾವ್ಯದ ರಚನೆಯ ಆಯಾಮಗಳ ಬಗ್ಗೆ ನಿಮಗೆ ಪರಿಚಯ ಆಗ್ತಿದೆ ಅಥವಾ ನಿಮಗೆ ತಿಳಿತಿದೆ. ಅದಕ್ಕೆ ಇಲ್ಲಿ ವಾಲ್ಮೀಕಿಯವರು ಈ ಶೂರ್ಪಣಖಳಿಗೆ ರಾಮ ಹೇಗೆ ಕಂಡ ಅನ್ನೋದನ್ನು ತಮ್ಮ ಶಬ್ದಗಳಲ್ಲಿ ಹೀಗೆ ಹೇಳ್ತಾರೆ. ಪುಷ್ಪಕ ವಿಮಾನದ ಹತ್ತಿರ ಮಂತ್ರಿಗಳ ಮಧ್ಯೆ ರಾವಣ ಕುಳಿತಿದ್ದನ್ನು ಶೂರ್ಪಣಖ ನೋಡಿದಳು. ಸೂರ್ಯನಂತೆ ಹೊಳೆಯುವ ಚಿನ್ನದ ಸಿಂಹಾಸನದ ಮೇಲೆ ಕುಳಿತ ರಾವಣ ಪ್ರಜ್ವಲಿಸುತ್ತಿದ್ದ. ನೋಡಿ ಹೇಗಿದೆ ಉಪಮಾಲಂಕಾರದ. ಅವನು ಕೂತಂಥದ್ದು ಸಿಂಹಾಸನ ಮೊದಲೇ ಸೂರ್ಯನಂತೆ ಹೊಳೆಯಾಗತ್ತಿತ್ತು, ಸೂರ್ಯನ ಬೆಳಕಿನಂತೆ ಕಾಣಿಸ್ತಾ ಇತ್ತು. ಅಂತಹ ಬೆಳಕಿನಲ್ಲಿ ಕೂತಂಥ ರಾವಣ ಅದಕ್ಕಿಂತ ಹೆಚ್ಚು ಹೊಳಿತಾ ಇದ್ದ, ಪ್ರಜ್ವಲಿಸ್ತಾ ಇದ್ದ. ನೋಡ್ರಿ ರಾವಣನ ಮುಖ ತೇಜ ಹೇಗಿತ್ತು ಅನ್ನೋದನ್ನು ಯಾವ ರೀತಿಯಾಗಿ ಇಲ್ಲಿ ಹೇಳ್ತಾರೆ ಅಂದರೆ, ಸೂರ್ಯನ ತೇಜಕ್ಕಿಂತಲೂ ಹೆಚ್ಚು ತೇಜವನ್ನು, ಮುಖ ತೇಜವನ್ನು ಹೊಂದಿದಂಥ ಪ್ರಕಾಶವನ್ನು ರಾವಣ ಹೊಂದಿದ್ದ ಅಂಥೇಳಿ ವಾಲ್ಮೀಕಿಯವರಲ್ಲಿ ಶಬ್ದಗಳನ್ನು ಬಳಸಿ ಯಾವ ರೀತಿ ಅಲಂಕಾರ ಶಾಸ್ತ್ರವನ್ನು ಬಳಸ್ಯಾರ ಇಲ್ಲಿ ನಮಗೆ ಅದರ ಪರಿಚಯ ಆಗ್ತಿದೆ. ಮುಂದುವರೆದು, ದೇವ ಗಂಧರ್ವ ಯಾರಿಗೂ ಸೋಲದ ಮುನಿ ಮಹಾತ್ಮ ರಾವಣ ಘೋರ ವಿನಾಶಕನಂತೆ ಕಂಡ. ಒಂದನೇದ್ದು ಅವನ ಮುಖ ತೇಜ ಸೂರ್ಯನ ತೇಜಕ್ಕಿಂತ ಗರವಾಗಿತ್ತು, ತೇಜವಾಗಿತ್ತು, ಇದನ್ನು ಹೇಳ್ತಾನೆ. ಅದರ ನಂತರ ಶ್ಲೋಕದಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ದೇವ ಗಂಧರ್ವ ಯಾರಿಗೂ ಸೋಲದ
ಎಲ್ಲರನ್ನೂ ಸೋಲಿಸಿರ್ತಾನೆ ನೀವು. ಯಾವಾಗ ಇವನಿಗೆ ಬ್ರಹ್ಮನಿಂದ ವರ ಸಿಗ್ತಿದೆ, ನಿನಗೆ ಯಾರಿಂದನೂ ಸಾವಿಲ್ಲ ಅಂತಂದಾಗ ಅವನು ದೇವಲೋಕದಿಂದ ಶುರು ಮಾಡ್ತಾನೆ. ಮೊದಲು ಸೋಲಿಸ್ತಾನೆ ತನ್ನ ಅಣ್ಣನಾದಂತಹ ಕುಬೇರನನ್ನು. ಅವನ ಲಂಕೆ ಕಸ್ಕೊಳ್ತಾನೆ, ಪುಷ್ಪಕ ವಿಮಾನ ಕಸ್ಕೊಳ್ತಾನೆ. ನಂತರ ಒಬ್ಬೊಬ್ಬರಾಗಿ ಎಲ್ಲ ಭೂಮಿಯಾಗ ಎಷ್ಟು ಜನ ಗಂಧರ್ವ, ಈ ಯಾವ್ಯಾವುದು ರಾಜ್ಯ ಮಹಾರಾಜರಿದ್ದಲ್ಲ ಎಲ್ಲ ರಾಜ್ಯಗಳ ಮೇಲೆ ದಾಳಿ ಮಾಡಿ ಆ ರಾಜ್ಯಗಳನ್ನು ವಶಪಡಿಸಿಕೊಳ್ತಾನೆ, ಕೆಲವರನ್ನು ಹೊರತುಪಡಿಸಿ. ವಾಲಿನ ಗೆಲ್ಲಕ್ಕಾಗುವುದಿಲ್ಲ ಅವಾಗ. ಮತ್ತು ಈ ಕಾರ್ತಿಕ ಅರ್ಜುನನ್ನು ಸೋಲಿಸಲಿಕ್ಕೆ ಅವಾಗುವುದಿಲ್ಲ. ಇವರಿಬ್ಬರನ್ನು ಹೊರತುಪಡಿಸಿ, ಇವರಿಬ್ಬರು ಅವನು ಬಂಧಿಸಿರ್ತಾರೆ. ಈ ಇಬ್ಬರನ್ನು ಹೊರತುಪಡಿಸಿ ಇಬ್ಬರು ದಕ್ಷಿಣದವ್ರು ಇವರು, ಉಳಿಕಿದವ್ರನ್ನೆಲ್ಲರನ್ನೂ ಸೋಲಿಸಿರ್ತಾನೆ ರಾವಣ. ಮುಂದೆ ಅಂತಹ ಮಹಾಪರಾಕ್ರಮಿ ಅವನಿಗೆ ಏನಂತ ಸಂಬೋಧನೆ ಮಾಡ್ತಿದ್ದಾರೆ, ರಾವಣ ಒಬ್ಬ ಮುನಿ ಸನ್ಯಾಸಿ, ಅವನಿಗೆ ಎಲ್ಲ ವಿದ್ಯೆ ಮಹಾತಪಸ್ವಿ ಮಹಾಮುನಿ ಅವನು. ಜೊತೆಗೆ ಮಹಾತ್ಮ, ಅವನಿಗೂ ಕೂಡ ಮಹಾತ್ಮ ರಾವಣ ಅಂತ ಕರೀತಿದ್ರು. ಈ ಎರಡು ಗುಣಗಳನ್ನು ಹೊಂದಿದ್ದ, ಮುನಿತ್ವವನ್ನು ಹೊಂದಿದ್ದ, ಮಹಾತ್ಮದ ಲಕ್ಷಣಗಳನ್ನು ಹೊಂದಿದ್ದ ಅಂತಹ ರಾವಣ ಘೋರ ವಿನಾಶಕನಂತೆ ಕಂಡ. ನೋಡ್ರಿ ಅಲ್ಲಿ ಹೆಂಗೆ ವಿರೋಧಾಭಾಸ ಇದೆ. ಒಂದು ಕಡೆ ಮುನಿಯಂತೆ ಕಾಣುವಂಥ ರಾಮ, ಮಹಾತ್ಮರಂತೆ ಕಾಣುವಂಥ ರಾವಣ. ಒಂದು ಕಡೆಗೆ ಮುನಿ ಮತ್ತು ಮಹಾತ್ಮರಂತೆ ಕಾಣುವಂಥ ರಾವಣ. ಅದೇ ರಾವಣ ಇನ್ನೊಂದು ಕಡೆ ಮಹಾವಿನಾಶಕನಂತೆ ಕಂಡನು. ನೋಡ್ರಿ ಕವಿತ್ವ ಹೇಗಿದೆ, ವಾಲ್ಮೀಕಿ ವರ್ಣನೆ ರಾವಣನ ಬಗ್ಗೆ ಹೇಗೆ ಒಂದು ನಮೂನೆ. ಅವನು ಎಲ್ಲ ಗುಣಗಳನ್ನು ಹೊಂದಿದ, ಸಮ್ಮಿಶ್ರ ಗುಣಗಳನ್ನು ಹೊಂದಿದಂಥ ವ್ಯಕ್ತಿತ್ವವನ್ನು ರಾವಣ ಹೊಂದಿದ್ದ. ಮುಂದುವರೆದು ಹೇಳ್ತಾರೆ, ವಿಶಾಲ ಎದೆಯ 10 ತಲೆಗಳ ಬಿಳಿ ಉಡುಪಿನಲ್ಲಿ ಮಹಾರಾಜನಂತೆ ಕಂಡ. 10 ತಲೆಗಳಿದ್ದವನು, ಅದಕ್ಕೆ ದಶಗ್ರೀವ ಅಂತ ಕರಿತಿದ್ರು ಅವನ. ವಿಶಾಲವಾದಂಥ ಎದೆ ಬಹಳ ವಿಶಾಲವಾಗಿತ್ತು. ವಿಶಾಲ ಎದೆಯ 10 ತಲೆಗಳುಳ್ಳ ಉಡುಪಧಾರಿ ಅಂತ ಉಡುಪು ಹಾಕ್ತಿದ್ದಪ್ಪ ಅಂದ್ರೆ ಅವನು ಬಿಳೆ ಉಡುಪುಗಳನ್ನು ಹಾಕ್ತಿದ್ದ. ಬಿಳೆ ವರ್ಣದ ಬಟ್ಟೆಗಳನ್ನು ತೊಡ್ತಿದ್ದ. ಅಲ್ಲಿಯೂ ಕೂಡ ಅವನು ಕೂತಾಗ ಬಿಳೆ ಬಣ್ಣದ ಉಡುಪುಗಳನ್ನು ತೊಟ್ಟಿದ್ದ. ಮಹಾರಾಜನಂತೆ ಕಂಡ. ನೋಡಿದಾಗ ಮಹಾಪರಾಕ್ರಮಿ ಮಹಾರಾಜನಂತೆ ಕಂಗೊಳಿಸ್ತಾ ಇದ್ದ. ಅಗಲುಬಾಯಿ, ಶುಭ್ರದಂತುಗಳು, ಕಿವಿಯಲ್ಲಿ ಚಿನ್ನದ ಕುಂಡಲ, ವಜ್ರ ಆಭರಣಗಳ ಶೋಭಿತನಾಗಿ ಕಂಡ. ಅವನ ಬಾಯಿ ಅಗಲಿತ್ತದು. ಮಹಾ ದೈತಕಾಯದ ಮನುಷ್ಯ, ರಾಕ್ಷಸ, ಅಗಲ ಬಾಯಿ ಇತ್ತು. ಮುಂದೆ ಅವನ ಬಾಯಿಂದ ಹೊರಗಡೆ ದಂತಗಳಿಂದ ಬಹಳ ಶುಭ್ರ ಬಿಳಿ ದಂತಗಳು ಕಾಣಿಸ್ತದೆ. ಹೊಳಿತಿದ್ದು ದಂತಗಳು ಅಂದರೆ ಹಲ್ಲುಗಳು ಭಾಳ ಶುಭ್ರವಾಗಿದ್ದು. ಕಿವಿಯಲ್ಲಿ ಕುಂಡಲ ಹಾಕಿದ್ದ, ಕಿವಿಗೆ ಕುಂಡಲಗಳಿದ್ದು. ಮುಂದೆ ವಜ್ರ ಆಭರಣಗಳನ್ನು ಧರಿಸಿದ್ದ. ಇವುಗಳಿಂದ ಶೋಭಿತವಾಗಿ ಕಾಣ್ತಾ ಇದ್ದ, ಸುಂದರವಾಗಿ ಕಾಣ್ತಾ ಇದ್ದ. ಅವನು ಕೂಡ ಆಭರಣ ಪ್ರಿಯನಿದ್ದ. ಯಾವ ರೀತಿ ವಿಷ್ಣುವಿನ ಆಭರಣ ಪ್ರಿಯ ಅಂತಾರಲ್ಲ, ರಾವಣ ಕೂಡ ಆಭರಣ ಪ್ರಿಯ ಇದ್ದ, ಕಾಣಿಸ್ತಿದ್ದವನು. ದೇವತೆಗಳ ಅಸ್ತ್ರಗಳಿಂದ ಪೆಟ್ಟು ತಿಂದ ಕಠೋರ ದೇಹ ಮತ್ತು ಆತ್ಮ ಇಚ್ಛಾಧಾರಿಯಂತೆ ಕಂಡ. ದೇವತೆಗಳೊಂದಿಗೆ ಯುದ್ಧ ಮಾಡಿರ್ತಾನೆ, ಅವರಿಂದ ಏಟು ತಿಂದಿರ್ತಾನೆ, ಅವರು ಬಳಸಿದಂಥ ಅಸ್ತ್ರಗಳಿಂದಲೂ ಏಟು ತಿಂದಿರ್ತಾನೆ. ಈಗ ಉದಾಹರಣೆಗೆ ಇಂದ್ರನ ಜೊತೆಗೆ ಯುದ್ಧ ಮಾಡಿ ಇಂದ್ರನ ಸೋಲಿಸ್ತಾನೆ. ಇಂದ್ರ ಇವನ ಮೇಲೆ ತನ್ನ ವಜ್ರಾಯುಧದಿಂದ ಪ್ರಹಾರ ಮಾಡಿರ್ತಾನೆ. ಹೀಗೆ ಯಾವ್ಯಾವ ದೇವತೆಗಳ ಜೊತೆಗೆ ಯುದ್ಧ ಮಾಡಿದ್ದಲ್ಲ, ಆ ಎಲ್ಲ ದೇವತೆಗಳ ಬಳಸುವಂತಹ ಅಸ್ತ್ರಗಳಿಂದ ಪೆಟ್ಟು ತಿಂದು ಗಟ್ಟಿಯಾದಂಥ ದೇಹ ಯಾರ್ದಾಗಿತ್ತಂದರೆ ರಾವಣನದಾಗಿತ್ತು. ಕಠೋರ ದೇಹ ಮತ್ತು ಆತ್ಮನೂ ಅಷ್ಟೇ ಕಠೋರ ಆಗಿತ್ತು. ಯುದ್ಧದಾಗ ಏನಂದರೆ ಯುದ್ಧನ ಮಾಡಿದ್ದವನು. ಅದೇನು ತಪಸ್ಸಿನಿಂದ ಯಶಸ್ವಿಯಾಗಿ ಹೊರಗೆ ಬರ್ತಾನಲ್ಲ, ಎಲ್ಲರನ್ನು ಸೋಲಿಸುವುದಕ್ಕಾಗಿ ತಾನು ಬಂದ ಪಟ್ಟಕ್ಕೆ ಕೂಡು ತನಕನು ಯಾರ್ಯಾರು ಸಿಕ್ಕಾರಲ್ಲ ಎಲ್ಲರನ್ನೂ ತಲೆ ಎತ್ತದಂಗೆ ಯುದ್ಧ ಮಾಡಿ ಬಂದಿರ್ತಾನೆ. ಮುಂದೆ ಇಚ್ಛಾಧಾರಿಯಂತೆ ಕಂಡ. ಅವನು ನೋಡಿದ್ರೆ ಏನಿಸುತ್ತೆ, ಅವನು ಏನು ಇಚ್ಛಾ ಮಾಡ್ತಾನೆ ಹಂಗೆ. ದೇವತೆ ಆಗಬೇಕಂತ ಮಾಡಿದರೆ ಅವನು ಇಚ್ಛಾರೂಪಿನೇ ಇದ್ದ. ಅವನು ದೇವತೆಗಳಂತೆ ಕಾಣಿಸ್ತಿದ್ದ. ಏನು ಆಗಬೇಕಂತ ಅವನು ಇಚ್ಛಾ ಮಾಡ್ತಿದ್ದಲ್ಲ ಅದರಂತೆ ಕಾಣ್ತಿದ್ದ ರಾವಣ. ಇವು ರಾವಣನ ಬಗ್ಗೆ ಕವಿ ವಾಲ್ಮೀಕಿಯವರು ಶೂರ್ಪಣಖ ಅವನ ಯಾವ ರೀತಿ ಕಂಡಳ ಅದರ ಮೂಲಕ ವ್ಯಕ್ತಿತ್ವವನ್ನು
ಇವರು ವಿವರಣೆ ನೀಡ್ತಾ ವ್ಯಕ್ತಿತ್ವವನ್ನು ವರ್ಣಿಸ್ತಾ ಇದ್ದಾರೆ. ಪರ್ವತದ ಶಿಖರದಂತೆ, ದೇವತೆಗಳ ಪೀಡಕನಂತೆ, ಪರಸ್ತ್ರೀ ಪೀಡಕನಂತೆ ಶೂರ್ಪಣಖಾಳಿಗೆ ರಾವಣ ಕಂಡ. ಪರ್ವತದ ಶಿಖರಂತೆ, ಅವನು ನೋಡಿ ದೈತಾಕಾರ ಇದ್ದವ. ಪರ್ವತದ ಎತ್ತರ, ಪರ್ವತದ ಶಿಖರಗಳು ಹೆಂಗೆ ಕಾಣಿಸ್ತಾವಲ್ಲ, ಗಟ್ಟಿ ಅಗದಿ ಸ್ಥಿರವಾಗಿ ನಿಂತಿರ್ತಾವಲ್ಲ, ಹಂಗೆ ಕಾಣಿಸ್ತಾನೆ. ದೇವತೆಗಳ ಪೀಡಕನಂತೆ, ಇವ ಜೀವಂತಿರೋ ತನಕನೂ ಇವ ಎಲ್ಲ ದೇವತೆಗಳನ್ನು ತಲೆ ಎತ್ತದಂಗೆ ನೋಡಿರ್ತಾನೆ. ಒಂದೊಂದು ಸಲ ಶಿವನ ಮ್ಯಾಗೂ ಅವನು ಕತೆಗಳು ಅಲ್ಲೆಲ್ಲ ನಮಗೆ ನೋಡೋಕ್ಕೆ ಕೇಳಲಿಕ್ಕೆ ಸಿಗ್ತಿದೆ. ಯಾರನ್ನೂ ಬಿಟ್ಟಿಲ್ಲ. ಅವನು ವಿಷ್ಣುನ ಜೊತೆಗೂ ಯುದ್ಧ ಮಾಡ್ಯಾನ, ಶಿವನ ಜೊತೆಗೇನು ಮಾಡ್ಯಾನ. ಅಂದರೆ ದೇವತೆಗಳಿಗೆ ಏನಾಗಿದ್ದಂದ್ರೆ ಪೀಡಕನಾಗಿದ್ದ. ಮುಂದೆ ಅದರಂತೆ ಪರಸ್ತ್ರೀ ಪೀಡಕನಂತೆ ಕಂಡ. ಪರಸ್ತ್ರೀ ಪೀಡಕ ಇದ್ದವ. ಇಲ್ಲಿ ನೋಡಿ ಹೇಳ್ತೇನೆ, ಇವತ್ತಿನ ಆಲೋಚಕರು ರಾವಣನನ್ನು ಒಬ್ಬ ದೇವತೆ ಅಂತ, ಒಬ್ಬ ಹೀರೋ ಅಂತ ಕರೀತಾರೆ ಅವರು. ಆದರೆ ಅವನಲ್ಲಿ ಒಂದು ಅವಗುಣ ಏನು ಕೆಟ್ಟಿತ್ತಂದರೆ, ಅವಗುಣ ಇತ್ತಂದರೆ ಆ ಅವಗುಣ ಅವನು ಸ್ತ್ರೀ ಪೀಡಕನಿದ್ದ. ವೇದವತಿ ವಿಷ್ಣುಗಾಗಿ ತಪಸ್ಸು ಮಾಡೋ ಕಾಲಕ್ಕೆ ಅಕ್ಕಿ ಮೇಲೆ ಬಲಾತ್ಕಾರ ಮಾಡೋಕ್ಕೆ ಹೋಗ್ತಾನೆ, ರಂಬೆ ಮೇಲೆ ಬಲಾತ್ಕಾರ ಮಾಡ್ತಾನೆ. ಬಲಾತ್ಕಾರ ಮಾಡೋಕ್ಕೆ ವೇದವತಿ ಹೋದಾಗ ಅಕ್ಕಿ ಅಗ್ನಿ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಅದೇ ಪ್ರಕಾರ ಯಾರ್ಯಾರನೋ ರಾಜರ ಮೇಲೆ ಯುದ್ಧ ಮಾಡ್ಕೊತ ಬರೋ ಕಾಲಕ್ಕೆ ಅವರ ಪತ್ನಿಯರನ್ನು, ಅವರ ಸ್ತ್ರೀಯರನ್ನು ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ಕೊಂಡಿದ್ದ, ತನ್ನ ರಾಣಿಯನ್ನಾಗಿ ಮಾಡ್ಕೊಂಡಿದ್ದ, ಉಪ ರಾಣಿಯರನ್ನಾಗಿ ಮಾಡ್ಕೊಂಡಿದ್ದ. ಪಟ್ಟದ ರಾಣಿ ಮಂದೋದರಿ, ಇವರು ಉಪರಾಣಿಗಳು. ಒಟ್ಟು ಎಷ್ಟು ಜನ ರಾಣಿಗಳಿದ್ರಂದ್ರೆ ರಾವಣನಿಗೆ 1,000 ಜನ ರಾಣಿಯರಿದ್ದರು. ಒಂದು ಮಹಲ್ ಕಟ್ಸಿರ್ತಾನೆ ತನ್ನ ರಾಣಿಯರಿಗಾಗಿ. 1,000 ರೂಮ್ಗಳಿರ್ತಾವೆ, ಕೋಟಡಿಗಳಿರ್ತಾವೆ. ಕೋಟಡಿ ಅಂದರೆ ಒಂದೊಂದು ಕೋಟಡಿ ಅರಮನೆನ ಅದು. 1,000 ಅರಮನೆಗಳು ಇರುವಂಥದ್ದು ಒಂದು ದೊಡ್ಡ ಕಟ್ಟಡ ಇತ್ತು ಅಂತ ವಾಲ್ಮೀಕಿಯವರು ಮುಂದೆ ಅದನ್ನು ಲಂಕಾದ ಬಗ್ಗೆ ವರ್ಣನೆ ಮಾಡೋ ಕಾಲಕ್ಕೆ ಅದನ್ನು ಹೇಳ್ತಾರೆ. ಅದಕ್ಕೆ 1,000 ಜನ ಅವನಿಗೆ ಪತ್ನಿಯರಿರ್ತಾರೆ. ಎಲ್ಲ ಹಿಡ್ಕೊಂಡು ಬಂದಿರ್ತಾನೆ, ಯುದ್ಧ ಮಾಡಿ ಸೋಲ್ಸ್ಕೊಂಡು ಎತ್ಕೊಂಡು ಬಂದಿರ್ತಾನೆ. ಅದೇ ಜನ ಅವನಲ್ಲಿ ಅಂಥ ಅವ್ರು ನೋಡ್ಬೇಕಾದ್ರೆ ಅವನೇನಿದ್ದ, ಒಬ್ಬ ಸ್ತ್ರೀ ಪೀಡಕ ಇದ್ದ. ಮುಂದುವರೆದು ಈ ರೀತಿಯಾಗಿ ಶೂರ್ಪಣಖಾಗಿ ಕಾಣ್ತಾನೆ. ಸರ್ವ ದಿವ್ಯ ಅಸ್ತ್ರ ಹೊಂದಿ ಯಜ್ಞವಿದ್ಯೆ ಬಲ್ಲ ರಾವಣ ಸೋಲಿಸಿ ಭೋಗತಿಯ ವಾಸುಕಿ ರಾಜನ ರಾಣಿ ತಕ್ಷಕಳನ್ನು ಅಪಹರಿಸಿದ್ದ. ಅದ್ರಾಗ ಒಂದು ಉತ್ತಮ ಉದಾಹರಣೆ ಅಂದರೆ ಅಲ್ಲೇ ಭೋಗತಿ ರಾಜ್ಯ ಇತ್ತು. ಸಿಟಿ ಸ್ಟೇಟ್ಸ್ ಅಂತ ಹೇಳ್ತಾರೆ, ನಗರ ರಾಜ್ಯ. ಯಾವುದು ಭೋಗವತಿ ನಗರ ರಾಜ್ಯ ಇತ್ತು. ಆ ಭೋಗವತಿ ನಗರ ರಾಜ್ಯದ ರಾಜ ವಾಸುಕಿ ರಾಜ ಇದ್ದ. ಆ ವಾಸುಕಿ ರಾಜನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸೋಲಿಸಿ ಅವನ ಸುಂದರ ಪತ್ನಿಯನ್ನು, ಆಕೆ ಹೆಸರು ತಕ್ಷಕ, ಅವಳನ್ನು ಬಲವಂತವಾಗಿ ತನ್ನ ಮಡದಿಯನ್ನಾಗಿ ಮಾಡಿಕೊಂಡಿರ್ತಾನೆ. ಅವನಲ್ಲಿ ಸರ್ವ ದಿವ್ಯ ಅಸ್ತ್ರ ಹೊಂದಿದ್ದ. ಅವನಲ್ಲಿ ಎಲ್ಲ ದಿವ್ಯಾಸ್ತ್ರಗಳಿದ್ದು, ರಾವಣನ ಹತ್ತಿರ ಎಲ್ಲ ದಿವ್ಯಾಸ್ತ್ರಗಳಿದ್ದು. ಯಜ್ಞವಿದ್ಯೆನೂ ಬಲ್ಲಿದ್ದ. ಯಾಕಂದರೆ ಮುನಿ ಒಂದು ಎಷ್ಟು ತಪಸ್ವಿ, ಮಹಾತಪಸ್ವಿ ಇರ್ತಾನೆ, ಮುನಿ ಇರ್ತಾನೆ, ಮಹಾಭಕ್ತನೂ ಇರ್ತಾನೆ ಶಿವಂದ. ಹೀಗಾಗಿ ಅವನಿಗೆಲ್ಲ ವರಗಳು ಇರ್ತಾವೆ ಅವನಿಗೆ. ಮತ್ತು ಎಲ್ಲ ವಿಧಿವಿಧಾನಗಳನ್ನು ಬಲ್ಲ ಅವನು. ಈ ಎಲ್ಲ ವೇದಗಳನ್ನೆಲ್ಲ ಬಲ್ಲಂಥ ವ್ಯಕ್ತಿ ರಾವಣ ಆಗಿದ್ದ. ಇಂಥವನು ಇದ್ದುಕೊಂಡು ರಾವಣ ಬಹಳಷ್ಟು ಜನರನ್ನು ಸೋಲಿಸಿ, ಅದ್ರಾಗ ಒಂದು ಉದಾಹರಣೆ ಅಂದರೆ ಯಾವುದೋ ಭೋಗವತಿಯ ರಾಜ ವಾಸುಕಿಯನ್ನು ಸೋಲಿಸಿ ಅವನ ಮಡದಿಯನ್ನು ಎತ್ಕೊಂಡು ಅಪಹರಿಸಿರ್ತಾನೆ. ಅದಕ್ಕೆ ಅವನು ಒಳ್ಳೆಯ ಒಂದು ಮಹಾಪರಾಕ್ರಮ, ಅವಕಾಶಗಳೇನಿದ್ದಿಲ್ಲ ಅವೆಲ್ಲ ಹೊರದ್ದು. ಅದು ಇವನು ಒಳ್ಳೆಯದಕ್ಕಾಗಿ ಉಪಯೋಗ ಮಾಡಲಿಲ್ಲ. ಅವನು ಯಾಕೆ ನಾಶ ಆದಂದರೆ, ಅವನು ತನ್ನ ಹೊಂದಿದಂಥ ಒಂದು ವಿದ್ಯೆ ಏನಿತ್ತು, ತಾನು ಹೊಂದಿದಂಥ ಏನು ದಿವ್ಯಾಸ್ತ್ರಗಳಿದ್ದು, ಆ ದಿವ್ಯಾಸ್ತ್ರ ವಿದ್ಯೆಯದ ಮತ್ತು ದೇವರ ಕೊಟ್ಟ ವರದ ದುರುಪಯೋಗ ಮಾಡಿಕೊಂಡವನು. ಆ ದುರುಪಯೋಗ ಮಾಡಿಕೊಂಡಿದ್ದಕ್ಕಾಗಿ ರಾವಣ ಸಾವನ್ನು ಹೊಂದಬೇಕಾಯಿತು ಅನ್ನುವಂಥ ಮೆಸೇಜ್ ಏನಿದೆ ವಾಲ್ಮೀಕಿಯವರು ರಾಮಾಯಣ ಮೂಲಕ ಕೊಡ್ತಾ ಇದ್ದಾರೆ. ಮುಂದೆ ಅವನ ವರ್ಣನೆ ಯಾವ ರೀತಿಯವರು ವಾಲ್ಮೀಕಿಯವರು ಮುಂದುವರಿಸ್ತಾರೆ, ಮತ್ತು ಶೂರ್ಪಣಖಳ ಜೊತೆಗೆ ಏನು ಸಂವಾದ ನಡೆದಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.